ಇವತ್ತೆಲ್ಲೋ ಒಂದು ಕಡೆ ಇವತ್ತು ಜನಿವಾರ ತೆಗೆದ್ರು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಎಲ್ಲ ಏನು ಬಿಜೆಪಿ ಕಾರ್ಯಕರ್ತರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇದು ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರು. ಅದೇ ಇವತ್ತು ಕೇಂದ್ರ ಸರ್ಕಾರದ ರೈಲ್ವೆ ಸ್ಟೇಷನ್ ಎಕ್ಸಾಮ್ ಬರೆಸೋದಕ್ಕೋಸ್ಕರ ಮಂಗಳಸೂತ್ರ ಮತ್ತೆ ಕಾಲುಂಗರನ್ನ ತೆಗೆದಿಡಬೇಕು, ಜನಿವಾರನ ತೆಗೆದಿಡಬೇಕು ಅಂತ ಹೇಳ್ಬಿಟ್ಟು ಸುತ್ತೋಲೆ ಹೊರಡಿಸಿದ್ದಾರೆ. ಇದನ್ನ ಯಾಕೆ ಆಡಳಿತ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಯಾಕೆ ನೆನೆ ಮಾನವ ಹಕ್ಕುಗಳ ಆಯೋಗದ ಮುಂದೆ ನಾನು ಕೂತ್ ಕಾಯ್ತಾ ಇದ್ದೆ, ಈಗ ಬರ್ತಾರೆ ಅಶೋಕ್ ಅವರು, ಹಾಗೆ ಬರ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಅಂತ, ಯಾಕೆ ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ? ಕೇಂದ್ರ ಸರ್ಕಾರದ ಈ ಒಂದು ವಿಷಯಕ್ಕೆ ಈಗ ಕೇಂದ್ರದಲ್ಲಿ ಯಾರೋ ಒಬ್ರು ಈ ತರದ ಸುತ್ತೋಲೆ ಹೊರಡಿಸಿದ್ರು ಅಂತ ಹೇಳಿದ ತಕ್ಷಣ ಅಧಿಕಾರಿ ಮೇಲೆ ಗೂಬೆ ಕೂರಿಸ್ತಕ್ಕಂಥ ನೀವು ಅದೇ ರಾಜ್ಯ ಸರ್ಕಾರದಲ್ಲಿ ಯಾವುದೋ ಒಬ್ಬ ಅಧಿಕಾರಿನೇ ತಾನೇ ಜನಿವಾರ ತೆಗೆದಿದ್ದು, ಅದಕ್ಕೆ ಯಾಕೆ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವ್ರ ಮನೆ ಕದ ತಟ್ತೀರಾ, ಮಾತಿರ್ತೀರಾ, ಎಲ್ಲದಕ್ಕೂ ಯಾಕೆ ರಾಜ್ಯ ಸರ್ಕಾರದ ಗೂಬೆ ಕೂರಿಸ್ತೀರಾ? ಇದು ಮಾತ್ರ ಕೇಂದ್ರದಲ್ಲಿ ಅವರು ಸುತ್ತೋಲೆ ಹೊರಡಿಸಿದ್ರೆ ಅದು ಅಧಿಕಾರಿ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು. ರಾಜ್ಯ ಸರ್ಕಾರದಲ್ಲಿ ಜನಿವಾರ ತೆಗೆಸಿದ್ದು ಕೂಡ ಒಬ್ಬ ಅಧಿಕಾರಿನೇ ತಾನೆ, ಅದಕ್ಕೆ ಯಾಕೆ ನೀವು ಸಿದ್ದರಾಮಯ್ಯನವ್ರನ್ನ ಗುರಿ ಹಾಕ್ಸಿದ್ರಿ? ಅದಕ್ಕೆ ಯಾಕೆ ರಾಜ್ಯ ಸರ್ಕಾರವನ್ನ ಗುರಿ ಆಗಿಸ್ತೀರಾ? ಎಲ್ಲೋ ಒಂದು ಕಡೆ ಇದು ನಿಮಗೆ ಯಾವ ನೈತಿಕತೆ ಅಂತ ಅನ್ಸುತ್ತೆ? ನಿಮಗೆ ನಾಚಿಕೆ ಆಗಲ್ವಾ ಇದು?